ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೆ ಲೈವ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋಗೆ ಯಾರೆಲ್ಲ ಫುಲ್ ವಿಡಿಯೋ ನೋಡಿಲ್ಲ ಅವರೆಲ್ಲ ಫುಲ್ ವಿಡಿಯೋ ನೋಡಿ ವಾಚ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್. ನಾನು ಬೆಳಗ್ಗೆನೆ ಒಂದು 5 ಗಂಟೆ 8 ನಿಮಿಷ ಆಗಿದೆ. ಸೊ ಈ ಟೈಮ್ನಲ್ಲಿ ಎದ್ದ ತಕ್ಷಣ ನಾನು ಟೈಮ್ನ ನೋಡಿದೆ, 5 ಗಂಟೆ 8 ನಿಮಿಷ ಇದೆ. ಸೊ ಇವಾಗ ಸರಿಯಾದ ಟೈಮ್ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ನಾನು ಸ್ಟ್ರೈಟ್ ಅಡುಗೆ ಮನೆಗೆ ಬರ್ತಾ ಇದ್ದೀನಿ. ಅಡುಗೆ ಮನೆಗೆ ಏನಕ್ಕೆ ಬರ್ತಾ ಇದ್ದೀನಿ ಅಂದರೆ, ನೈಟು ದೋಸೆ ಹಿಟ್ಟಿಗೆ ಅಕ್ಕಿ ಮತ್ತು ಉದ್ದಿನ ಬೇಳೆನ ನೆನೆ ನಾನು ಯಾವಾಗ್ಲೂ ನೈಟ್ ಹೊತ್ತೇ ಜಾಸ್ತಿ ನೆನೆ ಹಾಕೋದು. ಯಾಕಂದರೆ ಇವಾಗೆಲ್ಲ ಮಕ್ಕಳು ಸ್ಕೂಲ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸೊ ಹಾಗಾಗಿ ಮಕ್ಕಳು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಮಾತ್ರ ನಾನು ಹಿಂದಿನ ದಿನಾನೇ ದೋಸೆ ಹಿಟ್ಟಿಗೆ ನೆನೆ ಹಾಕ್ತೀನಿ. ದೋಸೆಗಾಗಿರ್ಬೋದು, ಇಡ್ಲಿಗಾಗಿರ್ಬೋದು. ಬಟ್ ಮಕ್ಕಳು ಸ್ಕೂಲ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ನೆಕ್ಸ್ಟ್ ವೀಕಲ್ಲಿ ಆಗ್ಬೋದು. ಬಟ್ ಅಷ್ಟರಲ್ಲಿ ಅಲ್ಲಿ ತನಕನೂ ನಾನು ನೈಟ್ ಟೈಮೇ ನೆನೆ ಹಾಕೋದು ಜಾಸ್ತಿ ದೋಸೆಗೆಲ್ಲ. ಹಾಗೆಯೇ ಬೆಳಗ್ಗೆ ಎದ್ದ ತಕ್ಷಣ ರುಬ್ಬಿಟ್ಟು ನನ್ನ ಹೊರಗಡೆ ಕೆಲಸ ಏನಿದೆ ಅದು ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಏನಿಲ್ಲ ಅಂದರೂ 9 ಗಂಟೆ 9:15 ಆಗುತ್ತೆ. ಸೊ ಆ ಟೈಮ್ನಲ್ಲಿ ನಾವು ದೋಸೆ ಹಿಟ್ಟು ಚೆನ್ನಾಗಿ ಉಬ್ಬಿರುತ್ತೆ. ಅವಾಗ ಬೇಕು ಅಂದರೆ ಸ್ವಲ್ಪ ಸೋಡಾ ಆ್ಯಡ್ ಮಾಡ್ಕೊಬೋದು, ಇಲ್ಲ ಅಂದರೆ ಹಾಗೆ ಗರಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನೀವೊಂದ್ಸಲ ಟ್ರೈ ಮಾಡಬೇಕಿದ್ರೆ ನೈಟ್ ಟೈಮ್ ನೆನೆ ಹಾಕಿ ಬೆಳಗ್ಗೆ ಎದ್ದ ತಕ್ಷಣ ರುಬ್ಬಿ ಒಂದು ಮಿನಿಮಮ್ 3 to 4 hours ನೆನೆಲಿಕ್ಕಿಡಿ, ಚೆನ್ನಾಗಿರುತ್ತೆ. ಸೊ ನಾನಿವಾಗ ದೋಸೆ ಹಿಟ್ಟಿಗೆಲ್ಲ ರುಬ್ಬಿ ತೆಗೆದಿಟ್ಕೊಂಡಿದ್ದೀನಿ. ಸೊ ಅರ್ಜೆಂಟ್ ನಾನಿಲ್ಲಿ ಇವತ್ತು ಔಟ್ಸೈಡ್ ಹೋಗ್ತಾ ಇದ್ದೀನಿ. ಏನಕ್ಕೆ ಹೋಗ್ತಾ ಇದ್ದೀನಿ, ಎಲ್ಲಿಗೆ ಹೋಗ್ತಾ ಇದ್ದೀನಿ ನನ್ನ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆಯೇ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ. ಇವಾಗ ದೋಸೆ ಹಿಟ್ಟಿಗೆಲ್ಲ ರುಬ್ಬಿ ಉಪ್ಪಿನ ಪುಡಿನ ಬೆರೆಸಿ ತೆಗೆದಿಟ್ಟು ನಂತರ ಅವ್ರು ಬಂದು ಟೈಮ್ ನೋಡಿದಾಗ 5 ಗಂಟೆ 20 ನಿಮಿಷ ಆಗಿತ್ತು. ಸೊ ಈ ಟೈಮ್ನಲ್ಲಿ ನಾನು ಕೊಟ್ಟಿಗೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಬಂದೆ. ನಾನು ಬರೋ ಅಷ್ಟರಲ್ಲಿ ಆಲ್ರೆಡಿ ನಮ್ಮ ಯಜಮಾನ್ರು ಹಸುಗಳಿಗೆಲ್ಲ ಸ್ನಾನದ ಕೆಲಸ ಮಾಡ್ತಾ ಇದ್ದಾರೆ. ಸೊ ಸ್ವಲ್ಪ ಕೆಲವೊಂದು ಏನು ಮಾಡ್ಕೊತವೆ ಅಂದರೆ ಸಗಣಿ ಹಾಕ್ಕೊಂಡು ಅದ್ರ ಮೇಲೆ ಮಲ್ಕೊಂಡು ಸಿಕ್ಕಾಬಟ್ಟೆ ರಾಡಿ ಮಾಡ್ಕೊಂಡಿರುತ್ತೆ ಮೈಯೆಲ್ಲ. ಸೊ ಈಗ ಬ್ರಷ್ ಹಾಕೊಂಡು ಚೆನ್ನಾಗಿ ತಿಕ್ಕಿ ತೀಡಿ ತೆಗಿತಾ ಇದ್ದಾರೆ. ಸೊ ಅವ್ರು ಇಲ್ಲಿದೆಲ್ಲ ಮುಗಿಸೋ ಅಷ್ಟರಲ್ಲಿ ನಾನು ಹೊರಗಡೆ ಏನಿದೆ ಶೆಡ್ಡಲ್ಲಿರುವಂಥ ಹಸುಗಳೆಲ್ಲ ಇವೆಲ್ಲ ಹಾಲು ಕರಿಯುವಂಥ ಹಸುಗಳು, ಹೊರಗಡೆ ಇರೋವು ಹಾಲು ಕರೀದೇ ಇರೋ ಅಂದರೆ ಗಬ್ಬ ನಿಂತಿರೋ ಗರ್ಭ ಧರಿಸಿರೋವಂಥವು ಕೆಲವೊಂದು ಕರುಗಳು ಈ ಥರ ಕಟ್ಕೊಂಡಿದ್ದೀವಿ. ಸೊ ಬನ್ನಿ ಫ್ರೆಂಡ್ಸ್, ಇಲ್ಲಿ ನೋಡಿ ಆಲ್ರೆಡಿ 3 ಕೂಡ ತುಂಬಿದ್ದ ಗರ್ಭದಲ್ಲಿರುವಂಥ ಹಸುಗಳು. 2 ಏನು ಮಾಡಿದ್ದಾವೆ ಅಂದರೆ ಪಕ್ಕದಲ್ಲಿ ಸಗಳಿ ಹಾಕ್ಕೊಂಡು ಅದ್ರ ಪಕ್ಕ ಮಲಗಿದ್ದೇವೆ. ಇನ್ನೊಂದು ಲಾಸ್ಟಲ್ಲಿ ಇದೆ ಎಲ್ಲ ನೋಡಿ, ಕೆಂದ ಕಾಣಿಸ್ತಾ ಇದೆಯಲ್ಲ, ಇದು ರೆಡಾನ್ ಜಾತಿ, ರೆಡಾನ್ HF 2 ಮಿಕ್ಸಲ್ಲಿರೋವಂಥ ಜಾತಿ. ಸೊ ಇದೇನು ಮಾಡುತ್ತೆ ಅಂದರೆ ಫುಲ್ಲು ಅದು ಸಗಣಿ ಹಾಕ್ಕೊಂಡು ಅದ್ರ ಮೇಲೆ ತುಳಿದು ರಾಡಿ ಮಾಡಿ ಅದ್ರ ಮೇಲೆ ಮಲ್ಕೊಂಡು ಬೆಡ್ ಥರ ಮಾಡ್ಕೊಂಡು ಮಲ್ಕೊಬಿಡುತ್ತೆ. ಸೊ ಅದೆಲ್ಲ ಕ್ಲೀನ್ ಮಾಡಬೇಕು. ಇವಾಗ ಸ್ಟಾರ್ಟ್ ಮಾಡುವ. ಸೊ ನನ್ನ ಕೆಲಸ ಕೊಟ್ಟಿಗೆ ಕೆಲಸ ಏನಿದೆ ಅದೆಲ್ಲ ಕ್ಲೀನ್ ಮುಗಿಸ್ಕೊಂಡು ಡೈರಿಗೆ ಹಾಲು ಕರೆದು ಹಾಕ್ಬಂದು ನಂತರ ಮನೆ ಒಳಗೆಯಿಂದ ಹೊರಗಡೆ ತನಕ ನೀಟಾಗಿ ಗುಡಿಸಿ ಹೊರಿಸಿ. ಹಾಗೆಯೇ ಇನ್ನೂ ಮಕ್ಕಳು ಇನ್ನೂ ಎತ್ತಿರಲಿಲ್ಲ, ಯಾಕಂದರೆ ರಜಾ ಇರೋದ್ರಿಂದ 8 ಗಂಟೆ ತನಕ ಎದ್ದೇಳಲ್ಲ ಅವರು. ಸೊ ಹಾಗಾಗಿ ಮಲಗಿರೋರನ್ನ ಡಿಸ್ಟರ್ಬ್ ಮಾಡಬಾರ್ದು ಅಂತ ಅವ್ರು ಮಲಗಿರೋ ಜಾಗ ಬಿಟ್ಟು ಉಳಿದಿದ್ದೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಕೂಡ ತೊಳ್ಕೊಬಂದಿಟ್ಟೆ. ಅಷ್ಟರಲ್ಲಿ ನಮ್ಮ ಯಜಮಾನ್ರು ಕಾಫಿ ಕೂಡ ರೆಡಿ ಮಾಡ್ತಾ ಇದ್ದಾರೆ. ಅವ್ರು ಕಾಫಿ ಇಡೋ ಅಷ್ಟರಲ್ಲಿ ನಂದು ದೇವ್ರ ಪೂಜೆ ಕೆಲಸ ಎಲ್ಲ ಮುಗಿಸ್ಕೊಬಿಡೋಣ ಅಂತ ಬಂದೆ. ಅವ್ರು ನೋಡಿದರೆ ನಾನು ಅಡುಗೆ ಮನೆಗೆ ಬರ್ತಾ ಇದ್ದಂಗೆ ಕಾಫಿ ಸೋಸ್ಕೊಂಬ ಅಂದ್ಬಿಟ್ಟು ಬಂದೇ ಬಿಟ್ಟರು ಹೊರಗಡೆ. ಸೊ ಇನ್ನೇನು ಮಾಡೋಕ್ಕಾಗಲ್ಲ, ಕೂತ್ಕೊಳ್ಳಿ ನಾನು ಕಾಫಿ ಸೋಸ್ಕೊಂಬಂದು ಕೊಡ್ತೀನಿ ಅಂತ ಹೇಳಿ ನಂದು ಪೂಜೆ ಕೆಲಸ ಏನಿದೆ ಅದು ಕೂಡ ಮುಗಿದಿದೆ. ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಸೊ ನಂತರ ನಾನು ಟೈಮ್ ನೋಡಿದೆ, ಟೈಮ್ ಆಲ್ರೆಡಿ 6:37 ಆಗಿದೆ. ಸೊ ಈ ಟೈಮಲ್ಲಿ ನಮ್ಮ ಕೆಲಸ ಏನಿದೆ ಎಲ್ಲ ಮುಗಿಸಿದ್ದಾಯಿತು, ಪೂಜೆ ಕೂಡ ಎಲ್ಲ ಮುಗೀತು. ಇವಾಗ ರೆಡಿ ಆಗಬೇಕು. ರೆಡಿಯಾಗಿ ಕಾಫಿ ಕೊಡ್ತು ನಂತರ ಟಿಫನ್ ಏನು ತಿನ್ಲಿಕ್ಕೆ ಹೋಗಲಿಲ್ಲ, ಯಾಕಂದರೆ ನೀವು ಉಯ್ಕೊಳ್ಳಿ ಅಂದರೆ 9-9:30 ನಂತರ ಮಕ್ಕಳು ಎದ್ದ ಮೇಲೆ ದೋಸೆ ಹಾಕ್ಕೊಡಿ ಅಂತ ಹೇಳ್ತಾ ನಾನು ಮಕ್ಕಳು ಕೂಡ ಕರ್ಕೊಂಡಿಲ್ಲ, ಅವರನ್ನು ಅಲ್ಲೇ ಬಿಟ್ಟು ನಾನು ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಮೈಸೂರು ಹೋಗ್ತಾ ಇದ್ದೀನಿ. ಇದು ನಮ್ಮ ಹೊಳೆನರಸೀಪುರದಲ್ಲಿರೋ ಮೈಸೂರು ಸ್ಟ್ಯಾಂಡು. ಸೊ ಬಸ್ಸಲ್ಲಿ ಸ್ವಲ್ಪ ಚಿಕ್ಕ ವಿಡಿಯೋನ ಮಾಡ್ಕೊಂಡಿದ್ದೀನಿ. ಯಾಕೆ ಮಾಡ್ಕೊಂಡಿದ್ದೀನಿ ಅಂದರೆ ನನಗೆ ಪ್ರೂಫ್ ಬೇಕಲ್ಲ, ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ ಸುಮ್ಮನೆ ಅಂದರೆ ಯಾರು ಕೇಳಲ್ಲ. ಸೊ ನಾನು ಹೋಗ್ತಾ ಇದ್ದೀನಿ ಮೈಸೂರು ಬಸ್ನಲ್ಲಿ ಕೂತಿದ್ದೀನಿ ಅನ್ನೋದಕ್ಕೆ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ. ಸೊ ನಂತರ ಅಲ್ಲಿ ವಿಡಿಯೋ ಮಾಡ್ಕೊಳ್ಳಿಕ್ಕೆ ಕೂತ್ಕೊಂಡ್ರೆ ಎಲ್ಲರೂ ನಾನು ವಿಡಿಯೋ ಇಟ್ಕೊಂಡ್ರೆ ಎಲ್ಲರೂ ನನ್ನನ್ನೇ ನೋಡೋರೆ. ನನಗೆ ಒಂಥರ ಮುಜುಗರ ಆಗೋಯ್ತು, ಅದಕ್ಕೆ ತುಂಬ ಹೊತ್ತು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಸೊ ನಂತರ ನಾನು ಇಲ್ಲಿ ಬಂದೆ. ಮೈಸೂರು ಬಂದ ತಕ್ಷಣ ನಮ್ಮ ಭಾವನವರು ಪಿಕಪ್ ಮಾಡ್ಲಿಕ್ಕೆ ಬಂದಿದ್ದರು. ಸೊ ನಂತರ ಮೆಟಲಲ್ಲಿ ಹೋಗೋಣ ಅಂತ ಹೋದ್ವಿ. ಅಲ್ಲಿ ನೋಡಿದರೆ ಲಿಫ್ಟ್ ವ್ಯವಸ್ಥೆ ಕೂಡ ಇತ್ತು. ಸೊ ಲಿಫ್ಟಲ್ಲಿ ಹೋಗೋಣ ಅಂತ ಹೋಗ್ತೀವಿ, ಅದು ನೋಡಿದರೆ ಇನ್ನೂ ಕೆಳಗಡೆ ಹೋಗಿದೆ, ಅದು ಮತ್ತೆ ಮೇಲೆ ಬರೋ ಅಷ್ಟರಲ್ಲಿ ಟೈಮ್ ಆಗುತ್ತೆ. ಇನ್ನೇನು ಮಾಡೋಕ್ಕಾಗಲ್ಲ, ನಾವು ಮೆಟ್ಲಲ್ಲಿ
ಹೋಗೋಣ ಅಂತ ಯೋಚನೆ ಮಾಡಿಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ನಾವು ಮೇಲ್ಗಡೆ ಹೋಗೋ ಅಷ್ಟರಲ್ಲಿ ನಮ್ಮ ಅಕ್ಕಂದು ಅಬ್ಸರ್ವೇಷನಲ್ಲಿ ಇಟ್ಟಿದ್ರು. ಅಕ್ಕಂಗೆ ಈಗ 4ನೇ ಸಲ ಆಪ್ರೇಷನ್ನು. ಸೊ ಈ 4ನೇ ಸಲ ಆಪ್ರೇಷನ್ ಅಂತ ಏನಕ್ಕೆ, ಸೊ ಅಷ್ಟೊಂದು ಏನಾಗಿದೆ ಅಂತ ಅಂತ ನಿಮ್ಮಲ್ಲಿ ಕ್ವಶನ್ ಬರ್ಬೋದು. ಸೊ ಆಕೆಗೆ ತುಂಬ ವರ್ಷಗಳಿಂದ ಮಕ್ಕಳಿರಲಿಲ್ಲ, ಅಂದರೆ 17-18 ವರ್ಷ ತನಕ ಮಕ್ಕಳಿರಲಿಲ್ಲ. ನಂತರ IVF ಮೂಲಕ ಒಂದು ಪಾಪು ಆಯಿತು. ನಮ್ಮ ಪುಣ್ಯನೋ ಏನೋ ಆ 7 ತಿಂಗಳಕ್ಕೆ ಡೆಲಿವರಿ ಆದರೂ ಕೂಡ ಪಾಪು ನಾರ್ಮಲಿ ಚೆನ್ನಾಗಿದೆ, ಆರೋಗ್ಯವಾಗಿದೆ. ಬಟ್ ಸಿಕ್ಕಾಪಟ್ಟೆ ಖರ್ಚಂತೂ ಆಯಿತು. ಏನಾದರೂ ಪಡ್ಕೊಬೇಕು ಅಂದರೆ ಒಂದು ಕಳ್ಕೊಬೇಕಂತೆ. ಸೊ ಏನು ಮಾಡೋಕ್ಕಾಗಲ್ಲ, ದುಡ್ಡು ವೇಸ್ಟ್ ಆದರೂ ಪರವಾಗಿಲ್ಲ, ನಮಗೆ ಒಂದು ಮಗು ಬೇಕು ಅನ್ನೋದು ಅವರ ಹಠ ಹೇಗಿತ್ತು. ಸೊ ಆ ಆಟದಲ್ಲಿ ಅವರು ಗೆದ್ದರು ಅಂತಲೇ ಹೇಳ್ಬೋದು. ಯಾಕಂದರೆ ದೇವರು ಏನು ಪುಣ್ಯ ಮಾಡಿದ್ರು ಅನ್ನೋ ಗೊತ್ತಿಲ್ಲ, ಬಟ್ ದೇವರಂತೂ ಮಗುನ ಆರೋಗ್ಯವಾಗಿ ಚೆನ್ನಾಗಿಟ್ಟಿದ್ದಾನೆ, ಹಾಗೆ ಇಟ್ಟಿರಲಿ ಅಂತ ಕೇಳ್ಕೊಳ್ಳೋಣ. ಸೊ ನಂತರ ಈಕೆಗೆ ಏನಾಗಿದೆ ಅಂದರೆ 7 ತಿಂಗಳಿಗೆ ಆಪ್ರೇಷನ್ ಮಾಡಿ ಪಾಪು ತೆಗ್ದಿದ್ರಲ್ವ. ಸೊ ಅದು ಏನಾಗಿದ್ರೆ ಶುಗರ್ ಪೇಷಂಟ್ ಆಗಿರೋದ್ರಿಂದ ಸ್ವಲ್ಪ ಕೀವಾಗಿತ್ತು. ಅದು ನೆಕ್ಸ್ಟು ಇಲ್ಲೇ ಹಾಸನಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಲಿ ಆಪ್ರೇಷನ್ ಮಾಡಿಸಿದ್ವಿ. ಅದು ಕೂಡ ಮತ್ತೆ 2 ಮಂತ್ಸ್ ಬಿಟ್ಟು ಮತ್ತೆ ಕೀವಾಗಿತ್ತು, ಮತ್ತೆ ಒಂದು ಆಪ್ರೇಷನ್ನು, ಮತ್ತೆ ಇನ್ನೂ 2-3 ಮಂತ್ಸ್ ಆಗಿತ್ತು ಆಲ್ರೆಡಿ ಮತ್ತೆ ಆಪ್ರೇಷನ್ನು. ಸೊ ಇದೇ ರೀತಿ ಎಷ್ಟು ಸಲ ಕುಯಿಸ್ಕೊಂಡ್ರು, ಎಷ್ಟು ಸಲ ಕ್ಲೀನ್ ಮಾಡಿಸ್ಕೊಂಡ್ರು ಅದು ಏಕೋ ಹೋಗ್ತಾ ಇರಲಿಲ್ಲ. ಮತ್ತೆ ಒಳಗಡೆನೆ ಉತ್ಪತ್ತಿ ಆಗ್ತಾನೆ ಇತ್ತು. ಹಾಗಾಗಿ ಈ ಸಲ ಮೈಸೂರಲ್ಲಿರುವಂಥ DRM ಹಾಸ್ಪಿಟಲ್ಗೆ ಬಂದಿದ್ವಿ. ಸೊ ಅಲ್ಲೂ ಕೂಡ ಹೇಳಿದರು, ಸೊ ನಾವು ಆಪ್ರೇಷನ್ ಮಾಡಬೇಕು ಅಂತ. ಯಾಕಂದರೆ ಇನ್ನು 5 ಇಂಚು ಆಲ್ರೆಡಿ ಕೀವ ಸ್ಟಾರ್ಟ್ ಆಗಿದೆ. ಇನ್ನು 2 ಇಂಚು ಒಳಗಡೆ ಇಳಿದ್ರೆ ಗರ್ಭಕೋಶಕ್ಕೆ ಇಳ್ಕೊಬಿಡುತ್ತೆ. ಆಮೇಲೆ ನಾವು ಗ್ಯಾರಂಟಿ ಹೇಳಲ್ಲ ಅಂತ ಎಲ್ಲ ಎದುರಿಸ್ಬಿಟ್ರು. ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಅಂತ ತಕ್ಷಣಕ್ಕೆ ಅಡ್ಮಿಟ್ ಮಾಡಿದ್ವಿ. ಸೊ ಅಲ್ಲಿ ಒಬ್ಬರು ಲೇಡೀಸ್ ಬೇಕು ಸಪೋರ್ಟಿಗೆ ಅಂತ ಹೇಳಿದ್ದಕ್ಕೋಸ್ಕರ ನಾನು ಬೇರೆ ಯಾರೂ ಇರಲಿಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ನಾನೇ ಬಂದಿದ್ದೆ. ಅದಕ್ಕೋಸ್ಕರನೇ ನಾನು ಮೈಸೂರಿಗೆ ಬಂದಿದ್ದು. ಸೊ ಇವಾಗ ಗೊತ್ತಾಯಿತು ರೀಸನ್ ಏನು ಅಂತ. ಸೊ ಆಪ್ರೇಷನ್ ಕೂಡ ಆಯಿತು, ಆಪ್ರೇಷನಿಗೆ ಕರ್ಕೊಂಡು ಹೋದ್ರು, ಆಪ್ರೇಷನ್ ಕೂಡ ಆಯಿತು. ನೋಡ್ತಾ ಇರ್ಬೋದು ಎಷ್ಟೆಲ್ಲ ತೆಗ್ದಿದ್ದಾರೆ ಅಂತ. ನಿಜ ನನಗಂತೂ ಅದು ನೋಡಿದ ತಕ್ಷಣ ಮೈ ಜುಮ್ ಅಂದ್ಬಿಡ್ತು, ಅಷ್ಟು ಭಯಂಕರವಾಗಿತ್ತು ಅದೆಲ್ಲ. ನೋಡ್ತಾ ಇದ್ದೀರಾ ಅದೆಲ್ಲ ಏನು ತೆಗ್ದಿದ್ದಾರೆ, ಅದು ಹೊಟ್ಟೆ ಸುತ್ತ ಎಲ್ಲ ಕೀವ ಆಗಿರೋವಂಥ ಪೋರ್ಷನ್ಸು. ಸೊ ಅದೆಲ್ಲ ತೆಗೆದ ನಂತರ ನಮ್ಮ ಅಕ್ಕನ ಅಬ್ಸರ್ವೇಷನಲ್ಲಿ ಕರ್ಕೊಂಡು ಬಂದು ಮನಸಿದ್ರು. ನನಗೆ ನಿಜ ಅಳುನೇ ಬಂದ್ಬಿಡ್ತು. ಅಂಥ ಸಿಚುವೇಶನ್ 1-2 ಸಲ ಅಲ್ಲ 4 ಸಲ ಕುಯಿಸ್ಕೊಂಡು ಅವಳು ಎಷ್ಟು ತಡ್ಕೊಂಡಿದ್ದಾಳೆ ಅದನ್ನು ಅಂತ. ಸೊ ಆಪ್ರೇಷನ್ ಆಗಿ ನೆಕ್ಸ್ಟ್ ಡೇ ಟಿಫನ್ ತಿನ್ನೋಣ ಅಂತ ಹೊರಗಡೆ ಬಂದ್ವಿ. ಮೈಸೂರು ವಾತಾವರಣ ತುಂಬಾ ಕೂಲಾಗಿತ್ತು. ಕೂಲು ಅಂದರೆ ಎಷ್ಟು ಕೂಲಾಗಿದೆ ನೋಡಿ, ಯಾಕಂದರೆ ಮರಗಿಡಗಳು ಯಥೇಚ್ಛವಾಗಿದ್ದಾವೆ ಆ ಕಡೆ ಈ ಕಡೆ ಸೈಡಲ್ಲಿ. ಹಾಗೆ ಸ್ವಲ್ಪ ಮಳೆ ಕೂಡ ಆಗಿದೆ, ಹಾಗಾಗಿ ವಾತಾವರಣ ತುಂಬ ತಂಪಾಗಿತ್ತು. ಸೊ ನಾವಿಲ್ಲಿ ಇದ್ದಂಥ ಹಾಸ್ಪಿಟಲ್ನಲ್ಲಿ ರೂಮ್ ವ್ಯವಸ್ಥೆ ತುಂಬಾ ಚೆನ್ನಾಗಿತ್ತು. TV ಆಗಿರ್ಬೋದು, AC ಆಗಿರ್ಬೋದು, ಹಾಗೆ ಊಟದ ತಿಂಡಿ ವ್ಯವಸ್ಥೆ ಆಗಿರ್ಬೋದು, ಅದು ನೋಡ್ಕೊಳ್ಳಿಕ್ಕೆ ಪಕ್ಕದಲ್ಲಿ ಇರ್ತಾರಲ್ವ ಒಬ್ಬರು, ಅವರಿಗೆ ಸಪ್ರೇಟ್ ಕಾಟ್ ಆಗಿರ್ಬೋದು, ಎಲ್ಲ ವ್ಯವಸ್ಥೆ ಇತ್ತು. ಸೊ ನಾಳೆ ಬೆಳಗ್ಗೆ ನೆಕ್ಸ್ಟ್ ಡೇ ಎದ್ದ ನಂತರ ಸ್ವಲ್ಪ ಟಿಫನ್ ತಿನ್ನಿಸ್ಲಿಕ್ಕೆ ಅವಳಿಗೆ ಕಷ್ಟ ಆಗ್ಬೋದು ಅಂತ ನಾನೇ ಟಿಫನ್ ತಿನ್ನಿಸ್ದೆ. ಸೊ ಟಿಫನ್ ಬಂದು ಉಪ್ಪಿಟ್ಟು ಕೊಟ್ಟಿದ್ರು. ಆ ಉಪ್ಪಿಟ್ಟು ನೋಡಿದ ತಕ್ಷಣವೇ ಅವಳು ಹಬ್ಳಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಯಾಕಂದರೆ ಅವಳಿಗೆ ಉಪ್ಪಿಟ್ಟು ಆಗ್ತಾ ಇರಲಿಲ್ಲ, ತಿನ್ನಲಿಕ್ಕೂ ಕೂಡ ಕಷ್ಟ ಆಗ್ತಾಯಿತ್ತು. ಫಸ್ಟ್ ಟೈಮ್ ತಿನ್ನಿಸ್ತಾ ಇರೋದ್ರಿಂದ ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನು ಅಂತ ಹೇಳಿ ಬಲವಂತದಿಂದ ಸ್ವಲ್ಪ ತಿನ್ನಿಸಿದ್ದಾಯಿತು. ನಂತರ ಫ್ಯಾನ್ ಕೂಡ ಹಾಕ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಲಿ ಅಂತ ಬಿಟ್ಟಿದ್ವಿ. ನಂತರ ಅವಳು AC ಅಡ್ಜಸ್ಟ್ ಆಗ್ತಾ ಇರಲಿಲ್ಲ. AC ಹಾಕಿದರೆ ಶೀತ ಕೆಮ್ಮಾಗ್ಬೋದು. ಆಪ್ರೇಷನ್ ಆಗಿರೋದ್ರಿಂದ ಕೆಮ್ಮೋದು ಕೂಡ ಡೇಂಜರಸ್. ಹಾಗಾಗಿ AC ಆಫ್ ಮಾಡಿಸಿ ಫ್ಯಾನ್ಗಳಿನಲ್ಲಿ ಊಟದ ವ್ಯವಸ್ಥೆ ಎಲ್ಲ ಮುಗೀತು. ಸೊ ಈಗೇನೇನಿಲ್ಲ, ನೆಕ್ಸ್ಟ್ ಮಂಡೇ ನನ್ನ ಮಕ್ಕಳು ಸ್ಕೂಲಿಗೆ ಓಪನ್ ಇತ್ತು, ಅಂದರೆ ಸೋಮವಾರ ಮಕ್ಕಳು ಸ್ಕೂಲಿಗೆ ಕಳಿಸೋದಿತ್ತು. ಹಾಗಾಗಿ ಸಂಡೇನೇ ನಾನು ಅಲ್ಲಿಂದ ಹೊರಟೆ. ಹೋಗೋ ಟೈಮ್ನಲ್ಲಿ ಆಕೆಗೆ ಹುಷಾರು, ಚೆನ್ನಾಗಿ ಅಂದರೆ ಸ್ವಲ್ಪ ಹುಷಾರಿಂದ ಓಡಾಡು ಅಂತ ಎಲ್ಲ ಹೇಳಿ, ಸ್ವಲ್ಪ ಎದ್ದು ಪರವಾಗಿಲ್ಲ ಎದ್ದು ಕೂತ್ಕೊಂಡು ಊಟ ಮಾಡ್ತಾರೆ ಅವರೇ. ಆಮೇಲೆ ಸಪೋರ್ಟಿಗೆ ಯಾರಾದರೂ ಜೊತೆನಲ್ಲಿ ಇದ್ದರೆ ಎದ್ದು ಓಡಾಡ್ತಾರೆ ಅಂತ ಕನ್ಫರ್ಮ್ ಆದಮೇಲೆ ನಾನು ಊರಿಗೆ ಹೋಗೋಣ ಅಂತ ಹೊರಟೆ. ಸೊ ನಮ್ಮ ಭಾವನವರು ಕೂಡ ಊರಿಗೆ ಹೋಗಿದ್ರು, ಅಲ್ಲಿಂದ ಬಂದರು ವಾಪಸ್ಸು. ಹಾಗೆಯೇ ಅಲ್ಲಿ ಬರೋ ನರ್ಸ್ಗಳಾಗಿರ್ಬೋದು ಅಥವಾ ಬೇರೆಯವರಾಗಿರ್ಬೋದು ಎಲ್ಲ ಚೆನ್ನಾಗಿ ವಿಚಾರಿಸ್ಕೊತಾರೆ. ಯಾಕಂದರೆ ನಾವು ಅಷ್ಟೇ ಕಟ್ಟಿರ್ತೀವಲ್ವ ದುಡ್ಡು, ಇಲ್ಲಿ ಯಾವೇ ಹಾಸ್ಪಿಟ್ಲಲ್ಲಿ ದುಡ್ಡು ಕಟ್ಟಿದ್ರೇ ಎಲ್ಲ ಅಂತ ಹೇಳ್ತಾರಲ್ವ. ಹಾಗೆ ಇಲ್ಲಿ ಡ್ರೆಸ್ಸಿಂಗ್ ಕೂಡ ಮುಗೀತು. ಡ್ರೆಸ್ಸಿಂಗ್ ಮಾಡಿ ಸಿಸ್ಟರ್ ಹೋದ ನಂತರ ನಾವು
ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾನು ಊರ ಕಡೆ ಹೊರಟೆ. ನಮ್ಮ ಭಾವನವರು ಊರ ಕಡೆ ಬಸ್ ಹತ್ಲಿಸ್ಲಿಕ್ಕೆ ಅಂತ ಬರ್ತಾಯಿದ್ರು. ಸೊ ನಾವು ಅಲ್ಲಿಂದ DRM ಹಾಸ್ಪಿಟಲ್ ಎದುರುಗಡೆ ಒಂದು 1/2 ಕಿಲೋಮೀಟರ್ ನಡಿಬೇಕು. ಅಲ್ಲಿ ಒಂದು ಸ್ಟಾಪ್ ಇದೆ, ಬಸ್ ಸ್ಟಾಪು. ಆ ಸ್ಟಾಪಲ್ಲಿ ನಿಂತ್ಕೊಂಡ್ರೆ ನಮ್ಮ ಊರಿಗೆ ಬರೋ ಹಾಸನ ರೂಟ್ ಬರೋ ಅಂಥ ಒಂದು ಬಸ್ ಸಿಕ್ತು. ಸೊ ಊರಿಗೆ ಹೋಗೋಣ ಅಂತ ಬಂದು ನಿಂತ್ಕೊಂಡೆ, ಬಸ್ ಸಿಕ್ತು, ನಾನು ಊರಿಗೆ ಬಂದೆ. ಸೊ ಇದು ನನ್ನ ವಿಡಿಯೋ.